ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಮಾನದಲ್ಲಿದ್ದ 241 ಮಂದಿ ಸೇರಿ ಒಟ್ಟಾರೆಯಾಗಿ ಸಾವಿನ ಸಂಖ್ಯೆ 265 ಜನ ದುರ್ಮರಣಕ್ಕೀಡಾಗಿದ್ದಾರೆ. 265 130ರಿಂದ ಆರಂಭ ಆದಂತಹ ಸಂಖ್ಯೆ 265 ನಿಂತ್ಕೊಂಡಿದೆ. ಅಹಮದಾಬಾದ್ಗೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ನೆನ್ನೆ ಸಂಬಂಧಪಟ್ಟಂಗೆ ಘೋಷಣೆ ಆಗಿತ್ತು, ನಿಗದಿಯಾಗಿತ್ತು. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ಪ್ರಧಾನಿ ಮೋದಿ. ಸಿಬ್ಬಂದಿ ಸೇರಿದಂತೆ 242 ಮಂದಿ ವಿಮಾನದಲ್ಲಿ ದುರ್ಮರಣಕ್ಕೆ ಈಡಾದ್ರೆ ಪ್ರಯಾಣಿಕರು ಉಳಿದಂಗೆ ಕಟ್ಟಡದಲ್ಲಿರುವಂತಹ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿನಿಯರು ಕೂಡ ಮೃತಪಟ್ಟಿದ್ದಾರೆ. ಮೆಡಿಕಲ್ ಹಾಸ್ಟೆಲ್ ಮೇಲೆ ಕುಸಿದಿದ್ದ ಏರ್ ಇಂಡಿಯಾ ವಿಮಾನ ಒಬ್ಬ ಮಾತ್ರ ಬಚಾವ್. ಪವಾಡ ಸದೃಶ್ಯದಿಂದ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಹಲವರಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಈಗ ಶವಗಳನ್ನ ಗುರುತು ಹಚ್ಚೋದಕ್ಕೆ DNA ಪರೀಕ್ಷೆಗೆ ಮುಂದಾಗಲಾಗ್ತಾ ಇದೆ. ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ ಶವಗಳನ್ನ ಕಂಡುಹಿಡಿಯೋದಕ್ಕೆ. ಟಾಟಾ ಗ್ರೂಪ್ನಿಂದ ಮೃತರ ಕುಟುಂಬಗಳಿಗೆ ಪರಿಹಾರವನ್ನ ನೀಡಲಾಗಿದೆ. ಕುಟುಂಬಗಳಿಗೆ ತಲಾ 1 ಕೋಟಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಟಾಟಾ ಕಂಪನಿ ಈ ಘಟನೆಗೆ ಕಾರಣವನ್ನ ಹುಡುಕ್ತೀವಿ ಅಂತ ತನಿಖಾ ಸಂಸ್ಥೆಗಳು ಹೇಳ್ತಾ ಇದ್ದಾವೆ. NSG, ಏವಿಯೇಷನ್ ಮತ್ತು ಗುಜರಾತ್ ಪೊಲೀಸರಿಂದ ಈ ಸಂಬಂಧಪಟ್ಟಂಗೆ ತನಿಖೆ ನಡೀತಾ ಇದೆ. ಸುಟ್ಟು ಕರಕಲಾಗಿರುವಂತಹ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಈ ಬ್ಲಾಕ್ ಬಾಕ್ಸ್ನಿಂದ ಏನಾಗಿದೆ ಅನ್ನುವಂಥ ಮಾಹಿತಿ ಹೊರಬರಬಹುದು. NSG ಬ್ಲಾಕ್ ಬಾಕ್ಸ್ ಅನ್ನು ವಶಪಡಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದೆ. ತನಿಖೆ ಆರಂಭ ಆಯಿತು. ಈ ದುರಂತಕ್ಕೆ ನಿಖರವಾದಂತಹ ಕಾರಣ ಏನು ಅನ್ನುವಂಥ ಹುಡುಕಾಟಕ್ಕಿಳಿದಿದ್ದಾವೆ. ಬ್ಲಾಕ್ ಬಾಕ್ಸ್ನಲ್ಲಿ ಇರುವಂತಹ ಮಾಹಿತಿಯನ್ನು ಆಧರಿಸಿ ತನಿಖೆಯನ್ನು ನಡೆಸಲಾಗುತ್ತೆ. ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿರುವಂತಹ ಮಾಹಿತಿಗೆ ತಲಾಶ್ ನಡೀತಾ ಇದೆ. ಬ್ಲಾಕ್ ಬಾಕ್ಸ್ನಲ್ಲಿ ಏನೆಲ್ಲ ಅಂಶಗಳು ಪತ್ತೆಯಾಗುತ್ತೆ ಅಂದ್ರೆ ಆಡಿಯೋ ರೆಕಾರ್ಡ್ ಏನಾಗಿದೆ, ಜೊತೆಗೆ ಫ್ಲೈಟ್ನ ಕಂಡೀಷನ್ ಯಾವ ರೀತಿಯಾಗಿತ್ತು, ಈ ಕ್ರಾಶ್ ಆದಂತಹ ಮೂಮೆಂಟ್ನಲ್ಲಿ ಆ ಎಲ್ಲ ನಿಖರ ವರದಿ ಈ ಒಂದು ಬ್ಲಾಕ್ ಬಾಕ್ಸ್ನಲ್ಲಿ ಪತ್ತೆಯಾಗುತ್ತೆ. ಏನೆಲ್ಲ ಲಾಸ್ಟ್ ಮೂಮೆಂಟ್ನಲ್ಲಿ ಪೈಲಟ್ಗಳು ಮಾತನಾಡಿದ್ರು ATC ಜೊತೆಗೆ, ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ನ ಜೊತೆಗೆ ಏನ್ ಮಾತನಾಡಿದ್ರು, ಕೊನೆ ಹಂತದಲ್ಲಿ ಯಾವ ರೀತಿಯಾದಂತಹ ಮೆಸೇಜ್ಗಳು ರವಾನೆ ಆಯಿತು ಪೈಲಟ್ಗೆ, ಮೇಡೇ ಅಂತ ಪೈಲಟ್ ಹೇಳಿದ್ ಯಾವಾಗ, ಸಹಾಯ ಬೇಕು ಅನ್ನುವಂಥ ಮೆಸೇಜ್ ಕಳಿಸಿದ್ ಯಾವಾಗ, ಆ ಎಲ್ಲ ಮಾಹಿತಿಗಳ ತನಿಖೆಯನ್ನ ಮಾಡಲಾಗ್ತಾ ಇದೆ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಕೇಸ್ಗೆ ಸಂಬಂಧಪಟ್ಟಂಗೆ ಮೆಡಿಕಲ್ ಹಾಸ್ಟೆಲ್ ಕಟ್ಟಡಕ್ಕೆ ವಿಮಾನ ಡಿಕ್ಕಿ ಆಯಿತು. ಈ ಒಂದು ದುರಂತದಲ್ಲಿ 24 ಜನ MBBS ವಿದ್ಯಾರ್ಥಿಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 24 ಜನ. ಮೆಡಿಕಲ್ ಹಾಸ್ಟೆಲ್ ಕಟ್ಟಡಕ್ಕೆ ವಿಮಾನ ಏಕಾಏಕಿಯಾಗಿ ಬಂದು ಅಪ್ಪಳಿಸಿತು. ಬ್ಲಾಸ್ಟ್ ಆಯಿತು. ಅಲ್ಲೇ 24 ಜನ MBBS ವಿದ್ಯಾರ್ಥಿನಿಯರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಮಧ್ಯಾಹ್ನ 1:39 ಆದಂತಹ ಘಟನೆ. ಊಟ ಮಾಡ್ತಾ ಇತ್ತು, ಊಟದ ಸಮಯ. ವಿಮಾನ ಡಿಕ್ಕಿಯಿಂದ 24 ಜನ ಸಾವನ್ನಪ್ಪಿದ್ದಾರೆ ವಿದ್ಯಾರ್ಥಿನಿಯರು. ಇದ್ರ ಜೊತೆಗೆ 50ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾಸ್ಟೆಲ್ನಲ್ಲಿದ್ದ ಕೆಲ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಈ ಸಂಬಂಧಪಟ್ಟಂಗೂ ಕೂಡ ತನಿಖೆ ಮುಂದುವರೆದಿದೆ. ಕಾರ್ಯಾಚರಣೆ ನಿನ್ನೆಯಿಂದಲೂ ಕೂಡ ಈ ಘಟನಾ ಸ್ಥಳದಲ್ಲಿ ನಡೀತಾ ಇದೆ. ಹೊತ್ಕೊಂಡಿರುವಂತಹ ಬೆಂಕಿಯನ್ನು ಆರಿಸೋದು, ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನೆ ಮಾಡೋದು, ಏನಾದರೂ ಮಾಹಿತಿ ಸಿಗುತ್ತಾ ಅನ್ನುವಂತಹ ಶೋಧ ನಡೀತಾ ಇದೆ. ಅಟ್ ಪ್ರೆಸೆಂಟ್ ಈಗ 24 ಜನ ವಿದ್ಯಾರ್ಥಿನಿಯರು ಅಸುನೀಗಿದ್ದಾರೆ.